ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೀಡ್ ಯೂಸ್ ಮಾಡ್ದೇ ಒಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಕ್ಕೋಬೋದು. ನಾನಿವತ್ತು ಲೇಸಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಈ ರೀತಿಯಾಗಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನಾನು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಲಾಕ್ ಆದಮೇಲೆ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಆದಮೇಲೆ ಇವಾಗ ಕ್ರೋಶ ಮೇಲೆ 2 ಸಾರಿ ದಾರ ತಗೊಂಡು ಲೇಸ್ಗೆ ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಾಗಿ ಇಟ್ಬಿಟ್ಟು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಗ್ಯಾಪ್ ಇಟ್ಬಿಟ್ಟು ತ್ರಿಬಲ್ ಕ್ರೋಶ ಮಾಡ್ಕೋಬೇಡಿ. 1-2 ಚೈನ್ ಅಷ್ಟು ಗ್ಯಾಪನ್ನು ಬಿಟ್ಟು ಒಂದು ತ್ರಿಬಲ್ ಕ್ರೋಶ ಮಾಡಿಕೊಂಡೆ ನೋಡಿ. ಈ ತ್ರಿಬಲ್ ಕ್ರೋಶ ಆದಮೇಲೆ ಇವಾಗ 1 ಚೈನನ್ನು ಹಾಕ್ಕೊತಾ ಇದ್ದೀನಿ. 1 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶಗೆ ಇವಾಗ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ. 1 ಸಿಂಗಲ್ ಕ್ರೋಶ ಆಗಿದೆ. ಅದೇ ರೀತಿಯಾಗಿ ನಾನಿಲ್ಲಿ ಈ ತ್ರಿಬಲ್ ಕ್ರೋಶ ಏನಿದೆ ಅಲ್ವಾ, ಅದು ಫುಲ್ ಫಿಲ್ ಆಗೋವರೆಗೂ ಎಷ್ಟು ಸಿಂಗಲ್ ಕ್ರೋಶಗಳನ್ನು ಹಿಡಿಸುತ್ತೋ ನೋಡಿಕೊಂಡು ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀವೇನಾದರೂ ತ್ರಿಬಲ್ ಕ್ರೋಶನ ದೊಡ್ಡದಾಗಿ ತೊಗೊಂಡಿದ್ರೆ ಅದನ್ನು ಆವಾಗ ನಾವು ಜಾಸ್ತಿ ಸಿಂಗಲ್ ಕ್ರೋಶಗಳಾಗುತ್ತೆ, ಅಥವಾ ಚಿಕ್ಕದಾಗಿ ತೊಗೊಂಡ್ರೆ ಕಡಿಮೆ ಸಿಂಗಲ್ ಕ್ರೋಶಗಳು ಹಿಡಿಸುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಸೈಜಾಗೆ ಇಟ್ಕೊಂಡು ನೋಡಿದರೆ ಈ ರೀತಿಯಾಗಿ 8 ಸಿಂಗಲ್ ಕ್ರೋಶಗಳು ಹಿಡಿಸುತ್ತೆ. ನೋಡಿ, ಇದು 8ನೇ ಸಿಂಗಲ್ ಕ್ರೋಶ. 8 ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾವು ಮತ್ತೆ ಈಗ 5 ಚೈನನ್ನು ಹಾಕೋಬೇಕು. 1 2 3 4 5 ನೋಡಿ. 5 ಚೈನ್ ಆದಮೇಲೆ ಈಗ ಲೇಸನ್ನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡಾದಮೇಲೆ ಫಸ್ಟು ಸಿಂಗಲ್ ಕ್ರೋಶದ ಹೋಲ್ ಗ್ಯಾಪಿಗೆ ಹೋಗಿಬಿಟ್ಟು ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಲೇಸನ್ನು ಮುಂದಕ್ಕೆ ತಿರುಗಿಸ್ಕೊಂಡು 1 ಚೈನನ್ನು ಹಾಕ್ಕೋಬೇಕು. ಕೆಳಗಡೆ ಹಾಕಿದ್ವಲ್ಲ ಅದೇ ರೀತಿಯಾಗಿ 5 ಚೈನ್ಗೂ ಸಹ ನಾವು 8 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ತುಂಬ ಈಸಿಯಾಗಿರುತ್ತೆ. ಜಸ್ಟ್ ಸಿಂಗಲ್ ಸ್ಟೆಪ್ಪಲ್ಲೇ ನಮಗೆ ಒಂದು ಬ್ರೈಡಲ್ ಡಿಸೈನ್ ಲುಕ್ಕನ್ನು ಬಂದ್ಬಿಡುತ್ತೆ ನೋಡಿ. ಇದೇ ರೀತಿಯಾಗಿ 8 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಇದು 8ನೇ ಸಿಂಗಲ್ ಕ್ರೋಶ ನೋಡಿ. 8ನೇ ಸಿಂಗಲ್ ಕ್ರೋಶ ಆದಮೇಲೆ 5 ಚೈನನ್ನು ಹಾಕೋಬೇಕು. 3 4 5 ಚೈನ್ ಆದಮೇಲೆ ಮತ್ತೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಶ ಏನಿರುತ್ತಲ್ಲ ಅದ್ರ ಮೇಲೆ ಇರುವಂಥ ಗ್ಯಾಪಿಗೆ 1 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಲೇಸನ್ನು ಮುಂದಕ್ಕೆ ತಿರುಗಿಸ್ಕೋಬೇಕು. ಈ 5 ಚೈನ್ ಗ್ಯಾಪಿಗೆ ಇವಾಗ ಫಸ್ಟ್ ನಾವು 5 ಚೈನನ್ನು ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಇದೆ ಅಲ್ವಾ ನೋಡಿ, ಈ 5 ಚೈನ್ ಗ್ಯಾಪಿಗೆ 1 ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಹಾಕಿರೋ ರೀತಿಯಲ್ಲೇ ಇಲ್ಲಿ ನಮಗೆ 7 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕೀಗ. 5 ಚೈನ್ ಆದಮೇಲೆ 1 ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಬಿಟ್ಟರೆ 7 ಸಿಂಗಲ್ ಕ್ರೋಶ ಆಗುತ್ತೆ. ಅದನ್ನು ಸೇರಿಸ್ಕೊಂಡ್ರೆ 8 ಸಿಂಗಲ್ ಕ್ರೋಶ ಹಾಕ್ಕೊತೀವಿ. ನಿಮಗೇನಾದರೂ ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಚೈನ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೋದು ನೋಡಿ. 7 ಸಿಂಗಲ್ ಕ್ರೋಶ ಆಗಿದೆ. ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೋಡಿ, 2 ಚೈನ್ ಗ್ಯಾಪ್ ಅಷ್ಟು ಬಿಟ್ಬಿಟ್ಟು 1 ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಬಟ್ಟೆಗೆ ನೋಡಿ. ಎಷ್ಟು ಕ್ಯೂಟಾಗಿ ಬರುತ್ತೆ ಡಿಸೈನು. ಇಲ್ಲಿ ಮಧ್ಯೆ ನಮಗೆ 5 ಚೈನ್ ಬರುತ್ತಲ್ವ, ಅಲ್ಲಿಗೆ ನಮಗೆ ಕುಚ್ಚು ಹಾಕ್ಕೊಳೋದಕ್ಕೆ ಗ್ಯಾಪ್ ಸಿಗುತ್ತೆ. ಅದಾದಮೇಲೆ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ನಾನಿಲ್ಲಿ 4 ಸಾರಿ ಸಿಂಗಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಗ್ಯಾಪ್ ಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೋದು. ಅದಾದಮೇಲೆ 2 ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಅದಾದಮೇಲೆ 2 ಸಾರಿ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿ
ಸ್ಲ್ಯಾಂಟಾಗಿ ಇಟ್ಬಿಟ್ಟು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಫಸ್ಟ್ 2 ಎಳೆನ ಒಂದು ಮಾಡೋದು, ಮತ್ತೆ 2 ಎಳೆನ ಒಂದು ಮಾಡೋದು, ಕೊನೆಗೆ 2 ಎಳೆನ ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ಒಂದು ಚೈನ್ ಹಾಕ್ಕೊಂಡು ಅದೇ ರೀತಿ 8 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ವಿಡಿಯೋನ ಒಂದು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಆರ್ಚ್ ಡಿಸೈನಲ್ಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಸೆಕೆಂಡ್ ಆರ್ಚಿಗೆ ನಾನಿಲ್ಲ ಒಂದು ಸ್ವಲ್ಪ ವಿಡಿಯೋನ ಸ್ಪೀಡಲ್ಲಿ ಇಟ್ಟಿದ್ದೀನಿ. ನೋಡಿ 8ನೇ ಸಿಂಗಲ್ ಕ್ರೋಶ. 8ನೇ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ 5 ಚೈನನ್ನು ಹಾಕ್ಕೋಬೇಕು. 2 3 4 5 ಚೈನ್ ಆದಮೇಲೆ ಲೇಸನ್ನು ಹಿಂದಕ್ಕೆ ತಿರುಗಿಸ್ಕೊಂಡು ಫಸ್ಟ್ ಸಿಂಗಲ್ ಕ್ರೋಶದ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಸ್ವಲ್ಪ ಟೈಟಾಗಿದೆ ಡಿಸೈನು, ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಮುಂದಕ್ಕೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು. ಈಗ ಮತ್ತೆ ಏನಿದೆ ಈ 5 ಚೈನ್ಗೆ ಏನಿದೆ ಅಲ್ಲ ಅದಕ್ಕೆ ನಾವು ಈಗ 8 ಸಾರಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ನೋಡ್ಲಿಕ್ಕಂತೂ ತುಂಬಾ ಕುಚ್ಚು ಹಾಕಿದ ಮೇಲೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಮತ್ತೆ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನ್ ಆದಮೇಲೆ ಮತ್ತೆ ಲೇಸನ್ನು ಹಿಂದಕ್ಕೆ ತಿರುಗಿಸ್ಕೊಂಡು ಫಸ್ಟ್ ಇದೆಲ್ಲ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಮುಂದಕ್ಕೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದಮೇಲೆ 5 ಚೈನನ್ನು ಹಾಕ್ಕೊಂಡು ಈ 5 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟ್ ಹಾಕಿರ್ತೀವಲ್ಲ ಆ 5 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ ಅದಾದಮೇಲೆ ಈಗ ನಾವು 7 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಫಿಲ್ ಮಾಡಬೇಕು. ಇದನ್ನು ಬಿಗಿನರ್ಸ್ಗಂತೂ ತುಂಬಾ ಈಸಿಯಾಗಿ ಹೋಗುತ್ತೆ. ಜಸ್ಟ್ ಒಂದು ಡಿಸೈನ್ನ ನೀವು ನೋಡಿಕೊಂಡ್ರೆ ಆರಾಮಾಗಿ ಈ ಫುಲ್ ಸ್ಯಾರಿಗೇ ಟ್ರೈ ಮಾಡಿಬಿಡ್ಬೋದು. ನೋಡಿ ಫಿಲ್ ಆದಮೇಲೆ ಈಗ ನಾವು 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಆದಮೇಲೆ ನೋಡಿ ತುಂಬ ಎಳೆದ್ಬಿಟ್ಟು ಹಾಕ್ಕೋಬೇಡಿ, ಜಸ್ಟ್ ಒಂದು 2 ಚೈನ್ ಗ್ಯಾಪ್ ಅಷ್ಟು ಬಿಟ್ಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದ್ರ ಪಕ್ಕದಲ್ಲೇ ಇನ್ನೂ 3 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ 2 ಚೈನನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶ ಮಾಡಿಕೊಂಡು ಡಿಸೈನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ನಾನು ಪೂರ್ತಿ ಲೇಸ್ಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನು ಇದೇ ರೀತಿಯಾಗಿ ಕಂಪ್ಲೀಟ್ ಆಗಿದೆ. ಕುಚ್ಚು ಹಾಕಿದ ಮೇಲೆ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೋಡೋಣ ಕುಚ್ಚನ್ನು ಹಾಕಿದ ಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ. ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿಯಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೆ ಬೇಕು ಅಂದರೆ ಬೀಡ್ಸನ್ನು ಸಹ ಹಾಕ್ಬೋದು. ಬೀಡ್ಸ್ ಇಲ್ಲದೇನೂ ಸಹ ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ಈ ಡಿಸೈನ್ಗೆ ನಾನಿಲ್ಲಿ 400ಇಂದ 450ವರೆಗೂ ಚಾರ್ಜಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.